ಮಕ್ಕಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ICSE ಕನ್ನಡ ವ್ಯಾಕರಣದ ಕಾಲಗಳು ಈ ಟಾಪಿಕ್ ಅನ್ನ ನೋಡೋಣ. ಸೊ ಇದರಲ್ಲಿ ನಾವು ಕಾಲವನ್ನು ಗುರುತಿಸಿ ಅನ್ನುವಂತಹ ಪ್ರಶ್ನೆಗಳು ಇಲ್ಲ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಬದಲಾಯಿಸಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದು. ಇದು ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಚೆನ್ನಾಗಿ. 9th ಮತ್ತೆ 10th ICSE ಕನ್ನಡದವರಿಗೆ, ಅದರ ಜೊತೆ ಬೇರೆ ಇನ್ನು 8th 7th ಅವ್ರಿಗೆ ಕೂಡ ಇದು ಅನುಕೂಲ ಆಗುತ್ತೆ. ಈಗ ಇದೊಂದು ಪ್ರಶ್ನೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಹಿಂಗೆ ಕ್ವಶನ್ ಪೇಪರ್ 4 ಕೊಟ್ಟಿರ್ತಾರೆ, ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಗೆ 4 ಆಪ್ಷನ್ಸ್ ಇರುತ್ತೆ. ಆಸ್ ಆಫ್ ನಾವ್ NEP ಪ್ರಕಾರ ಈ ರೀತಿ MCQs ಒಂದಷ್ಟು ನಿಮ್ಗೆ 10 ಕ್ವಶನ್ಸ್ ಅನ್ನ ಕೊಡ್ತಾರೆ. ಇಲ್ಲ ಅಂದ್ರೆ ನೀವು ಬರಿಬೇಕಾಗುತ್ತೆ. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ ಅಷ್ಟೇ, ಅದಿಲ್ಲ ಅಂದ್ರೆ. ಸೊ ಈಗ ನಿಮ್ಗೆ ಈ ರೀತಿಯಾದಂತಹ ಪ್ರಶ್ನೆಗಳು ಇರುತ್ತೆ. ಸೊ ಇದು ಈ ಪ್ರಶ್ನೆಯನ್ನು ನೋಡೋಣ. ಮಕ್ಕಳು ನಾಡಗೀತೆಯನ್ನು ಸೊಗಸಾಗಿ ಹಾಡುವರು. ಗೆರೆ ಎಳೆದ ಪದದಲ್ಲಿರುವ ಕಾಲವನ್ನು ಗುರುತಿಸಿ ಬರೆಯಿರಿ. ಸೊ ಹಾಡುವರು, ಗೆರೆ ಎಳೆದಿರೋ ಪದ ಬಂದು ಹಾಡುವರು ಅಂತ. ಹಾಡುವರು. ಸೊ ವಾ ಅನ್ನೋದು ಭವಿಷ್ಯತ್ ಕಾಲ, ಇನ್ನು ಆಗ್ಬೇಕು, ಸೊ ಫ್ಯೂಚರ್ ಟೆನ್ಸ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸಿ ಅಂತ ನೀವು ಬರಿಬೇಕಾಗುತ್ತೆ. ಇದು ಸರಿಯಾದ ಉತ್ತರ. ನಿಮ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ, ಇಲ್ಲಿ ಕಾಲಗಳು ಅಂತ. ಸೊ ಈ ಕಾಲಗಳು ಇದರಲ್ಲಿ ನಾನು ನಿಮ್ಗೆ ಈಸಿಯಾಗಿ ಒಂದು ಟೆಕ್ನಿಕ್ ಹೇಳಿದ್ದೀನಿ. ಸೊ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿಯಾದಂತಹ ಪ್ರಶ್ನೆಯಲ್ಲಿ ಒಂದು ಮಾರ್ಕ್ಸ್ ಪಟ್ ಅಂತ ತೆಗಿಬಹುದು. ಜಸ್ಟ್ ಒಂದು ವಿಡಿಯೋ ನೋಡಿ, ನಿಮ್ಗೆ ಏನ್ ಬೇಕೋ ಅದು ಮೇನ್ ಇಂಪಾರ್ಟೆಂಟ್ ಆ ಪಾಯಿಂಟ್ ಅನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ರಿವಿಷನ್ ಮಾಡುವಾಗ ಅದನ್ನು ನೋಡ್ಕೊತಾ ಇರ್ರಿ. ಇದಂತೂ ಸಖತ್ ಈಸಿ ಆಗುತ್ತೆ. ಈಗ ನಾವು ಒಂದಷ್ಟು ಪ್ರಶ್ನೆಗಳನ್ನ ನೋಡೋಣ, ನಿಮ್ಗೆ ಇನ್ನೂ ಅನುಕೂಲ ಆಗ್ಲಿ ಅಂತ. ಇದು ICSE ಬೋರ್ಡ್ ಎಕ್ಸಾಮ್ 2023 ಆಗ ಕೊಟ್ಟಿರುವಂತಹ ಪ್ರಶ್ನೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದರು. ಗೆರೆ ಎಳೆದ ಪದದಲ್ಲಿರುವ ಕಾಲವನ್ನು ಗುರುತಿಸಿ. ಪಡೆದರು. ಸೊ ಪಡೆದರು ಅಂದ್ರೆ ಅದು ಬಂದು ಹೌದು, ಪಡೆದರು ಆಲ್ರೆಡಿ ಅಂದ್ರೆ ಪಾಸ್ಟ್ ಟೆನ್ಸ್, ಭೂತಕಾಲ. ಈಗ ನಾಯಕಿಯು ವೇದಿಕೆಯ ಮೇಲೆ ಹಾಡನ್ನು ಹಾಡುವಳು. ಹಾಡುವಳು ಈ ಪದದಲ್ಲಿರುವ ಕಾಲವನ್ನು ಗುರುತಿಸಿ. ಇದು ICSE ಬೋರ್ಡ್ ಎಕ್ಸಾಮ್ 2022ರಲ್ಲಿ ಬಂದಿರೋದು. ಸೊ ಹಾಡುವಳು, ಇನ್ನು ಹಾಡಿಲ್ಲ, ಹಾಡುವಳು. ಸೊ ಇದು ಬಂದು ಭವಿಷ್ಯತ್ ಕಾಲ. ಅರ್ಥ ಆಯ್ತಾ? ಭವಿಷ್ಯತ್ ಕಾಲ. ಈಗ ಮುಂದಿನ ಪ್ರಶ್ನೆ, ಇದು 2020 ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ ಇದರಲ್ಲಿ ನೀವು ಬರಿಬೇಕಾಗಿತ್ತು ಆನ್ಸರ್. ಈ ವಾಕ್ಯವನ್ನು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿ. ಇದು ಬಂದು ನಿಮ್ಮ ಪ್ರಶ್ನೆ. ಮಕ್ಕಳು ಶಾಲೆಯ ಈಜುಕೊಳದಲ್ಲಿ ಆಡುತ್ತಿದ್ದಾರೆ ಅಂದ್ರೆ ವರ್ತಮಾನ ಕಾಲ, ಈಗ ಪ್ರೆಸೆಂಟ್ ಟೆನ್ಸ್ ಏನಾಗ್ತಾ ಇದೆ ಅಂತ. ಇದನ್ನ ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿ ಅಂತ. ಸೊ ಸೇಮ್ ಇದು ಸೆಂಟೆನ್ಸ್ ಇಲ್ಲವರೆಗೂ ಇಟ್ ವಿಲ್ ರಿಮೈನ್ ಸೇಮ್. ಇದೇ ರೀತಿ ಇರುತ್ತೆ. ಅದೇ ರೀತಿ ನೀವು ಇಷ್ಟವರೆಗೂ ಬರೆದ್ಬಿಟ್ಟು ಈ ಪದವನ್ನ ನೀವು ಬದಲಾಯಿಸ್ಬೇಕು. ಇದು ಬಂದು ಆಕ್ಷನ್ ಅಂದ್ರೆ ಕ್ರಿಯಾಪದ, ವರ್ಬ್. ಆಡುವರು ವಾ ಅಂತ ಸೇರಿಸ್ಬಿಟ್ಟು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸ್ಬಿಟ್ಟು. ಆಯ್ತಾ? ಇದು ಸರಿಯಾದಂತಹ ಅಂದ್ರೆ ಸರಿಯಾದಂತಹ ಅಲ್ಲ, ಅದು ಅದಕ್ಕೆ ಆನ್ಸರ್. ಈ ವಾಕ್ಯವನ್ನು ಭೂತಕಾಲಕ್ಕೆ ಬರೆಯಿರಿ. ಇದು 2019 ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ಮಕ್ಕಳು ಹಿರಿಯರು ತೋರಿದ ದಾರಿಯಲ್ಲಿ ಸಾಗುತ್ತಾರೆ. ಸೊ ಇದು ಬಂದು ಪ್ರೆಸೆಂಟ್ ಟೆನ್ಸ್ ಅಂತ. ಸೊ ಇದನ್ನ ಭೂತಕಾಲದಲ್ಲಿ ಬರಿಬೇಕು, ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬೇಕು. ಭೂತ ಅಂದ್ರೆ ಪಾಸ್ಟ್ ಟೆನ್ಸ್. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು, ಸೊ ಇಲ್ಲಿಯವರೆಗೆ ಸೇಮ್ ಈ ವಾಕ್ಯ, ಇಲ್ಲಿವರೆಗೆ ಅದನ್ನ ನಾವು ಬರೆದ್ಬಿಡ್ಬೇಕು ಎಲ್ಲರಿಗೂ. ಸೊ ಇದರಲ್ಲಿ ಕ್ರಿಯಾಪದ ಯಾವುದು? ಇದು ಬಂದು ಕ್ರಿಯಾಪದ, ವರ್ಬ್. ಸೊ ಇದನ್ನ ಭೂತಕಾಲದಲ್ಲಿ ಬರಿಬೇಕು. ಸೊ ಭೂತಕಾಲ ಏನು, ನನ್ನ ವಿಡಿಯೋದಲ್ಲಿ ಏನ್ ಹೇಳಿದ್ದೀನಿ, ಧ ಅಂತ ಹಾಕಿದ್ರೆ ಬರುತ್ತೆ ಮೋಸ್ಟ್ ಆಫ್ ದ ವರ್ಡ್ಸ್. ಒಂದೊಂದಕ್ಕೆ ಸ್ಪೆಷಲ್ ಕೇಸಸ್ ಒಂದಷ್ಟಿರುತ್ತೆ, ಅದರಲ್ಲಿ ಬೇರೆ ಇರುತ್ತೆ. ಸೊ ಸಾಗಿದರು, ಇದು ಸರಿಯಾದಂತಹ ಉತ್ತರ. ಇವಿಷ್ಟು ನಿಮ್ಮ ಈ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಒಂದಷ್ಟು ಪ್ರಶ್ನೆಗಳು. ಇದು 2018 ಈ ವಾಕ್ಯವನ್ನು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಣ್ಣ ತಮ್ಮಂದಿರು ಬಹಳ ದಿನಗಳಾದ ಮೇಲೆ ಭೇಟಿ ಮಾಡಿದ್ದರು. ಆಯ್ತಾ? ಪಾಸ್ಟ್ ಟೆನ್ಸ್, ಮಾಡಿದ್ದರು. ಭವಿಷ್ಯತ್ ಕಾಲಕ್ಕೆ ಅಂದ್ರೆ ಫ್ಯೂಚರ್ ಟೆನ್ಸ್. ಸೊ ಅಣ್ಣ ತಮ್ಮಂದಿರು ಬಹಳ ದಿನಗಳಾದ ಮೇಲೆ. ಸೊ ಇಲ್ಲವರೆಗೂ ಕೀಪ್ ದ ಸೆಂಟೆನ್ಸ್ ಸೇಮ್. ಆಯ್ತಾ? ಅದಾದ್ಮೇಲೆ ಕ್ರಿಯಾಪದ ಯಾವುದು? ಇದು ಕ್ರಿಯೆ ಇರುವಂತಹ ಪದ
ವನ್ನ ಕ್ರಿಯಾಪದ ಅಂತೀವಿ. ಭೇಟಿ ಮಾಡಿದ್ದರು, ಇದನ್ನ ನಾವು ಭವಿಷ್ಯತ್ ಕಾಲಕ್ಕೆ, ಇದು ಭೂತಕಾಲದಲ್ಲಿರುವಂತಹದ್ದು, ಇದನ್ನ ಭವಿಷ್ಯತ್ ಕಾಲಕ್ಕೆ ಮಾಡ್ಬೇಕು. ವಾ ಅಂತ ಸೇರಿಸಿದ್ರೆ ಆಯ್ತಲ್ಲ, ಭೇಟಿ ಮಾಡುವರು. ಆಯ್ತಾ? ಇದು ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ. ಸೊ ಒಂದಷ್ಟು ಓರಲ್ ಕ್ವಶನ್ಸ್ ಮತ್ತೆ ಟಿಪ್ಸ್ ಏನು ಅಂದ್ರೆ, ನಾನು ವಿಡಿಯೋದಲ್ಲಿ ಮಾಡಿದ್ದೀನಲ್ಲ, ಆ ವಿಡಿಯೋವನ್ನು ನೋಡಿ, ನಿಮಗೆ ಕಾಲಗಳು ಅಂತ ವಿಡಿಯೋ, ಆ ವಿಡಿಯೋದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಏನು ಅಂದ್ರೆ, ಇದನ್ನ ಕಾಲಸೂಚಕ ಪ್ರತ್ಯಯ ಅಂತೀವಿ. ಏನು? ದ, ಉತ್ತ, ವ ಅಂತ ಒಂದಷ್ಟು ವರ್ಡ್ಸ್. ಸೊ ವರ್ತಮಾನ ಕಾಲಕ್ಕೆ ಯಾವ್ದು ಬರುತ್ತೆ, ಭೂತಕಾಲಕ್ಕೆ ಯಾವ್ದು ಬರುತ್ತೆ, ಭವಿಷ್ಯತ್ ಕಾಲಕ್ಕೆ ಯಾವ್ದು ಬರುತ್ತೆ ಅನ್ನೋದನ್ನ ನಾವು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಬರೆಯೋದು ತುಂಬಾನೇ ಸುಲಭ ಆಗುತ್ತೆ. ಸೊ ಭೂತಕಾಲಕ್ಕೆ ದ ಅಂತ ಯೂಸ್ ಮಾಡ್ತೀವಿ, ವರ್ತಮಾನ ಕಾಲಕ್ಕೆ ಉತ್ತ, ಭವಿಷ್ಯತ್ ಕಾಲಕ್ಕೆ ವ ಅಂತ ಯೂಸ್ ಮಾಡಬಹುದು. ಈಗ ಒಂದು ಪದವನ್ನ ತೆಗೆದುಕೊಳ್ಳೋಣ. ಏನು ಒಂದು ಪದ? ಓಕೆ, ಹಾಡಿದಳು ಅನ್ಕೊಳ್ಳೋಣ. ಓಕೆ, ಹಾಡಿದಳು ಅದು ಭೂತಕಾಲ ಹಾಡಿದಳು. ವರ್ತಮಾನ ಕಾಲ ಉತ್ತ ಸೇರಿಸ್ಬೇಕು, ಹಾಡುತ್ತಾಳೆ. ಭವಿಷ್ಯತ್ ಕಾಲ ಹಾಡುವಳು. ಆ ರೀತಿ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಈಗ ಇನ್ನೊಂದು ಸೆಂಟೆನ್ಸ್ ಅನ್ನ ಹೇಳೋಣ. ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಭೂತಕಾಲ. ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವರು. ಭವಿಷ್ಯತ್ ಕಾಲ ಅಂದ್ರೆ ಫ್ಯೂಚರ್ ಟೆನ್ಸ್. ಸೊ ಭೂತ ಅಂದ್ರೆ ಪಾಸ್ಟ್ ಟೆನ್ಸ್, ವರ್ತಮಾನ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಭವಿಷ್ಯತ್ ಕಾಲ ಅಂದ್ರೆ ಫ್ಯೂಚರ್ ಟೆನ್ಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ನಾನು ಇದನ್ನ ಇಂಗ್ಲಿಷಲ್ಲಿ ಯಾಕೆ ಹೇಳಿದೆ ಅಂದ್ರೆ, ಒಂದಷ್ಟು ಜನ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಭೂತ ಅಂದ್ರೆ ಆಗೋಗಿದೆ ಅಂತ ಅನ್ಕೊಂಡ್ರಿ. ವರ್ತಮಾನ ಅಂದ್ರೆ ಈಗ ನಡೀತಾ ಇರೋದು. ಭವಿಷ್ಯತ್, ನಮ್ಮ ಭವಿಷ್ಯತ್ ಹೇಗಿದೆ, ಅದು ಇದು ಅಂತ ಫ್ಯೂಚರ್ ಬಗ್ಗೆ ಮಾತಾಡ್ತೀವಲ್ಲ, ಸೊ ಆ ವರ್ಡ್ ಜ್ಞಾಪಕ ಇಟ್ಕೊಳ್ರಿ. ಭವಿಷ್ಯತ್ ಕಾಲ ಅಂದ್ರೆ ಫ್ಯೂಚರ್ ಅಂತ ಒಂದು 4-5 ಸಲ ಅದನ್ನ ನೀವು ತಲೆನಲ್ಲಿ ಜಸ್ಟ್ ಲಿಂಗರ್ ಇನ್ ಯುವರ್ ಮೈಂಡ್. ಸೊ ಅದು ನಿಮ್ಗೆ ಬಂದ್ಬಿಡುತ್ತೆ. ಮತ್ತೆ ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಈ ಕಾಲಗಳಲ್ಲಿ ಅಷ್ಟೊಂದು ನಿಮಗೆ ತುಂಬಾ ಕಠಿಣವಾದಂತಹ ಅಂದ್ರೆ ಕಷ್ಟವಾದಂತಹ ಪ್ರಶ್ನೆಗಳನ್ನೇನು ಕೇಳಲ್ಲ. ಈ ರೀತಿಯಾದಂತಹ ಸುಲಭವಾದ ಪ್ರಶ್ನೆಗಳನ್ನ ನಾನು ತೋರಿಸಿದೆ ಅಲ್ಲ, ಇದಕ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತ, ಈ ರೀತಿಯಾದಂತಹ ಸುಲಭವಾದ ಪ್ರಶ್ನೆಯನ್ನ ಕೇಳ್ತಾರೆ. ಇದರಿಂದ ನಿಮ್ಗೆ ಈ 1 ಮಾರ್ಕ್ಸ್ ಪಟ್ ಅಂತ ಬಂದ್ಬಿಡುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ 1 ಮಾರ್ಕ್ಸ್ ಬಂದಂಗೆ. ಸೊ ನಾನು ಈ ರೀತಿ ನಿಮಗೆ ಒಂದಷ್ಟು ಗ್ರಾಮರ್ ವಿಡಿಯೋಸ್ ಅನ್ನ ಮಾಡಿದ್ದೀನಿ. ಗ್ರಾಮರ್ ವಿಡಿಯೋಸ್ ಅನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇದಕ್ಕಿಂತ ಹಿಂದೆ ನಾನು ಎಲ್ಲಾ ಪಾಠಗಳು, ನಿಮ್ಮ ಸಾಹಿತ್ಯ ಸಂಗಮ ಪಾಠಗಳು, ಪದ್ಯಗಳು, ನಾಟ್ಯ ಮಯೂರಿ ಎಲ್ಲಾ ಅಧ್ಯಾಯಗಳು, ಮತ್ತೆ ಹೂವಿ ನಾಟಕದ ದೃಶ್ಯಗಳು, ಇದರ ಎಕ್ಸ್ಪ್ಲನೇಷನ್ ಇಂಗ್ಲಿಷಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಮಕ್ಕಳಿಗೆ ಅರ್ಥ ಆಗ್ಲಿ, ಯಾರಿಗೆ ಕನ್ನಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆಯೋ ಅವ್ರಿಗೆ ಅರ್ಥ ಆಗ್ಲಿ ಅಂತ. ಅದರ ಕ್ವಶನ್ ಆನ್ಸರ್ಸು, ಮತ್ತೆ PYQs ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಅದಕ್ಕೆ ಆನ್ಸರ್ಸು, ಒಂದಷ್ಟು ಮಾಡೆಲ್ ಪೇಪರ್ಸು, ಒಂದಷ್ಟು ಟಿಪ್ಸು, ಗ್ರಾಮರ್ ಪಾಯಿಂಟ್ಸ್ ಮೇಲೆ ವಿಡಿಯೋಸ್, ಪ್ರಬಂಧ, ಪತ್ರಲೇಖನ, ಮತ್ತೆ ಪ್ಯಾಸೇಜ್ ಬಗ್ಗೆ ಯಾವ ರೀತಿ ನೀವು ಕ್ವಶನ್ ಬರೀಬೇಕು. ಸೊ ಲೇಖನ ಇವುಗಳಲ್ಲಿ 2 ವಿಧ. ಆ 2 ವಿಧಗಳ ಪ್ರಶ್ನೆಗಳನ್ನ ಯಾವ ರೀತಿ ನೀವು ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರೀಬೇಕು, ಅದಕ್ಕೆ ಒಂದಷ್ಟು ಟಿಪ್ಸ್ ನೀವು ಅಂದ್ರೆ ಆ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ, ಅಂದ್ರೆ ಈಗ ನೀವು ಕನ್ನಡ ಎಕ್ಸಾಮ್ಗೆ ಅಂತ ಒಂದಷ್ಟು ಟೈಮ್ ಕೊಟ್ಬಿಡಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಒಂದೊಂದು ದಿನ ಇಲ್ಲ, ಒಂದೊಂದು ದಿನಕ್ಕೆ ಒಂದೊಂದು ಟಾಪಿಕ್ ತಗೊಳ್ಳಿ. ಸೊ ಡೋಂಟ್ ಬಿ ಸ್ಟ್ರೆಸ್ ಟು ಮಚ್. ಒಂದೇ ದಿನ ನಾನು ಎಲ್ಲಾ ಕಲ್ತ್ಕೊಂಡ್ಬಿಡ್ತೀನಿ ಅಂತ ಅನ್ಕೋಬೇಡಿ. ಸೊ ಗ್ರಾಮರ್ ಪಾಯಿಂಟ್ಸ್ಗೆ ಕೂಡ ನೀವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಯಾಕಂದ್ರೆ 40 ಮಾರ್ಕ್ಸು ವ್ಯಾಕರಣಾಂಶಗಳು, 40 ಮಾರ್ಕ್ಸು ನಿಮ್ಮ ಗದ್ಯ ಭಾಗದ ಪ್ರಶ್ನೆಗಳು ಅಂದ್ರೆ ಕ್ವಶನ್ ಆನ್ಸರ್ಸ್ ಇರುತ್ತೆ. ಸೊ 40 ಮಾರ್ಕ್ಸ್ ಗ್ರಾಮರ್ ಪಾಯಿಂಟ್ಸ್ ಕೂಡ ನೀವು ಮಿಸ್ ಮಾಡಬೇಡಿ. 40 ಮಾರ್ಕ್ಸ್ ತುಂಬಾ ಈಸಿಯಾಗಿ ಬರುತ್ತೆ ನಿಮ್ಗೆ. ಅಂದ್ರೆ ಭಾಷೆಯಲ್ಲಿ, ಕನ್ನಡ ಭಾಷೆ ಸ್ವಲ್ಪ ಕಷ್ಟ ಆಗಿದ್ರೆ ಪ್ರಬಂಧದಲ್ಲಿ ಒಂದು ಸ್ವಲ್ಪ ಮಾರ್ಕ್ಸ್ ಹೋಗ್ಬೋದು. ಅದನ್ನು ಬಿಟ್ರೆ ಪತ್ರಲೇಖನದಲ್ಲಿ ಮತ್ತೆ ಪ್ಯಾಸೇಜ್ ಅಲ್ಲಿ, ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಕ್ವಶನ್ಸ್, ಗ್ರಾಮರ್ ಕ್ವಶನ್ಸ್, ಇವುಗಳಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಮಾರ್ಕ್ಸ್ ಬರುತ್ತೆ. ಸೊ ಇದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇದ್ರ ಬಗ್ಗೆ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿ. ಇದು ತುಂಬಾ ಟೈಮ್ ತಗೊಳ್ಳಲ್ಲ. ಮೇ ಬಿ ಪ್ರಬಂಧ
ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ಇದೆ ಅದ್ರ ಮೇಲೆ, ಮತ್ತೆ ಹೌ ಯು ಆರ್ ಗೋಯಿಂಗ್ ಟು ಅಂದ್ರೆ ಪುಟ್ ಯುವರ್ ವರ್ಡ್ಸ್ ಇನ್ ಕನ್ನಡದಲ್ಲಿ ಬರೀಬೇಕಾಗುತ್ತಲ್ಲ. ಒಂದಷ್ಟು ಜನ ಮಕ್ಕಳಿಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀಟಾಗಿ ಬರ್ದ್ಬಿಡ್ತೀರಾ. ಆದ್ರೆ ICSE ಒಂದಷ್ಟು ಜನ ತಗೊಂಡಿರೋರು ಅಂದ್ರೆ ಕನ್ನಡ ತಗೊಂಡಿರೋ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೂ ನೀವು ನಾನು ಕೊಟ್ಟಿರುವಂತಹ ಎಕ್ಸಾಂಪಲ್ಸು ಅವೆಲ್ಲ ಒಂದಷ್ಟು ನೋಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬರೀರಿ. ಯು ವಿಲ್ ಗೆಟ್ ದ ಮಾರ್ಕ್ಸ್ ಫಾರ್ ವಾಟ್ ಎವರ್ ಯು ಹ್ಯಾವ್ ರಿಟನ್. ಅಲ್ಲಿ ಏನೋ ಮಿಸ್ಟೇಕ್ಸು ಅಲ್ಲೆಲ್ಲ ಸ್ವಲ್ಪ ಕಟ್ ಆಗ್ಬೋದು, ಆದ್ರೆ ಒಂದಷ್ಟು ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಗ್ರಾಮರ್ ಪಾಯಿಂಟ್ಸ್, ವ್ಯಾಕರಣ ಅಂಶಗಳನ್ನ ನೀವು ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನ ನೀವು ನೋಡ್ಕೊಳ್ಳಿ. ಸೊ ಈ ಕಾಲಗಳು, ಈ ಟಾಪಿಕ್ ಅಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನನ್ನ ಕೈಯಲ್ಲಿ ಆದಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದಲ್ಲದೆ ನಿಮಗೆ ಇನ್ನು ಬೇರೆ ರೀತಿಯ ನಿಮ್ಮ ಕನ್ನಡ ಎಕ್ಸಾಮ್ ಬಗ್ಗೆ, ICSE ಕನ್ನಡ ಎಕ್ಸಾಮ್ ಬಗ್ಗೆ ಡೌಟ್ಸ್ ಆಗಲಿ, ನಿಮ್ಮ ಈ ಸಾಹಿತ್ಯ ಸಂಗಮ ಪಾಠಗಳ ಪ್ರಶ್ನೆಗಳು, ಪದ್ಯಗಳ ಪ್ರಶ್ನೆಗಳು, ಇಲ್ಲ ಅದರಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮಗೆ ಎಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲೂ ಎಲ್ಲಾದ್ರೂ ಡೌಟ್ ಇದ್ದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೀವು ಬರೀರಿ. ನನ್ನ ಆ ಪರ್ಟಿಕ್ಯುಲರ್ ಸೆಕ್ಷನ್ ಅನ್ನ ನಿಮಗೆ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಟು ಹೆಲ್ಪ್ ಯು. ಥ್ಯಾಂಕ್ ಯು.